ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೆ ಪ್ರತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರಿ ಓಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ, ಭಗವಾನ್ ಮಹಾವಿಷ್ಣುವಿನ 10 ಅವತಾರಗಳಿದ್ದು ಅವುಗಳಲ್ಲಿ 2ನೇ ಅವತಾರವು ಕೂರ್ಮ ಅವತಾರವಾಗಿದೆ. ಈ ಕೂರ್ಮ ಅವತಾರವು ವಿಷ್ಣುವಿನ 2ನೇ ಅವತಾರವಾಗಿದ್ದು ಸಮುದ್ರ ಮಂಥನ ಸಂದರ್ಭದಲ್ಲಿ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಮಂಥನಕ್ಕೆ ಸಹಾಯ ಮಾಡಿ ದೈತ್ಯ ಹಾಮಿಯೇ ಮಹಾವಿಷ್ಣುವಿನ ಕೂರ್ಮ ಅವತಾರ. ಈ ಮಂಥನ ದೇವತೆಗಳು ಮತ್ತು ಅಸುರರ ನಡುವೆ ಅಮೃತಕ್ಕಾಗಿ ನಡೆದ ಒಂದು ಸಮುದ್ರ ಮಂಥನವಾಗಿದೆ. ಇತರೆ ಪುರಾತನ ಕಾಲದಲ್ಲಿ ಅಮೃತವನ್ನು ಕುಡಿದು ಅಮರತ್ವ ಪಡೆಯಲು ದೇವತೆಗಳು ಹಾಗೂ ಅಸುರರ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಆಗ ಅಮೃತವು ಕ್ಷೀರಸಾಗರದಲ್ಲಿ ಸಿಗುವುದು ಎಂದು ತಿಳಿದ ಮೇಲೆ ಇಬ್ಬರು ಸೇರಿ ಸಮುದ್ರ ಮಂಥನ ಮಾಡಲು ಬಯಸುತ್ತಾರೆ. ಆಗ ಮಂದಾರ ಪರ್ವತವನ್ನು ಕುಡುಗೋಲಾಗಿ ಬಳಸಲು ಪ್ರಾರಂಭಿಸುತ್ತಾರೆ. ಆಗ ಅದು ಪರ್ವತವಾಗಿದ್ದರಿಂದ ಸರಿಯಾಗಿ ನಿಲ್ಲುತ್ತಿರಲಿಲ್ಲ. ಅದು ಸಮುದ್ರದ ಪಾತಾಳಕ್ಕೆ ಹೋಗಿ ಕೂರುತ್ತದೆ. ಆಗ ಶ್ರೀ ಮಹಾವಿಷ್ಣುವನ್ನು ಕೇಳಿಕೊಂಡಾಗ ಮಹಾವಿಷ್ಣು ದೈತ್ಯ ಆಮೆಯಾಗಿ ಅವತರಿಸಿ ಆ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಳ್ಳುತ್ತಾರೆ. ನಂತರ ಕಡೆಯುವುದು ಹಗ್ಗವಾಗಿ ಶಿವನ ವಾಸುಕಿ ಬರುತ್ತದೆ. ಆಗ ಸಮುದ್ರ ಮಂಥನವನ್ನು ಒಂದು ಕಡೆ ಅಸುರರು ಮತ್ತೊಂದು ಕಡೆ ದೇವತೆಗಳು ಕಡಿಯುತ್ತಾರೆ. ಸ್ನೇಹಿತರೆ, ಕೂರ್ಮ ಅಂದರೆ ಸಂಸ್ಕೃತದಲ್ಲಿ ಆಮೆ ಎಂದರ್ಥ. ಇದು ವಿಷ್ಣುವಿನ 2ನೇ ಅವತಾರವಾಗಿದೆ. ಹಾಗೆ ದೇವನಾಗರಿ ಎಂದು ಕೂಡ ಕರೆಯಲಾಗುತ್ತದೆ. ಹಾಗೆ ಆಮೆಯ ಅವತಾರವನ್ನು ಭಾಗವತ ಪುರಾಣದಲ್ಲಿ ವೇದೋತ್ತರ ಸಾಹಿತ್ಯದಲ್ಲಿ ಕಚ್ಚಪ್ಪಂ ಎಂದು ಕೂಡ ಕರೆಯಲಾಗುತ್ತದೆ. ವೇದೋತ್ತರ ಸಾಹಿತ್ಯದಲ್ಲಿ ಅಭಿವೃದ್ಧಿಪಡಿಸಲಾದ ಕ್ಷೀರಸಾಗರ ಮಂಥನದ ಕಥೆಯು ಕೂರ್ಮದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಕಶ್ಯಪನ ಇತರ ಪುತ್ರರನ್ನು ಒಳಗೊಂಡಿದೆ. ದೇವತೆಗಳು ಅಂದರೆ ಆದಿತ್ಯರು ಅದಿತಿಯಿಂದ ಜನಿಸಿದವರು ಎಂದರ್ಥ ಮತ್ತು ಅಸುರರು ಅಂದರೆ ದಾನವರು ಧನು ಮತ್ತು ದಿತಿಯಿಂದ ಜನಿಸಿದವರು ಎಂದರ್ಥ. ಅಮೃತವನ್ನು ಪಡೆಯಲು ಸಾಗರದಲ್ಲಿ ಕದ್ರುವಿನಿಂದ ಜನಿಸಿದವರು ಒಬ್ಬರನ್ನು ಮಂಥನ ಹಗ್ಗವಾಗಿ ಬಳಸುತ್ತಾರೆ. ಪಕ್ಷಿಗಳ ರಾಜ ಮತ್ತು ವಿಷ್ಣುವಿನ ಪರ್ವತವಾದ ಗರುಡ ಈ ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಕಶ್ಯಪನ ಇನ್ನೊಬ್ಬ ಮಗ ಇನ್ನೊಂದರಲ್ಲಿ ಗರುಡನು ತನ್ನ ತಾಯಿಯನ್ನು ಕದ್ರುವಿನಿಂದ ಮುಕ್ತಗೊಳಿಸಲು ಕೂಡ ಯುದ್ಧ ಮಾಡುತ್ತಾನೆ ಎಂದು ಉಲ್ಲೇಖವಾಗಿದೆ. ಸ್ನೇಹಿತರೆ, ಸಮುದ್ರ ಮಂಥನ ಮಾಡಲು ಅಮೃತವನ್ನು ಪಡೆಯುವುದು ಒಂದು ಕಾರಣವಾದರೆ ಮತ್ತೊಂದು ಕಾರಣವೂ ಸಹ ಇರುತ್ತದೆ. ಋಷಿ ಮುನಿಯಾದ ದೂರ್ವಾಸರು ಒಮ್ಮೆ ತಮ್ಮ ತಪೋಶಕ್ತಿಯಿಂದ ಹಾಗೂ ಯಜ್ಞದಿಂದ ಬಂದಂಥ ಶಕ್ತಿಯಿಂದ ತುಂಬ ಶಕ್ತಿಯಾದ ಆಯುಧವಾಗಿ ಒಂದು ಹಾರವನ್ನು ತಯಾರಿಸಿ ಅದನ್ನು ದೇವರಾಜ ಇಂದ್ರನಿಗೆ ಅರ್ಪಿಸಲು ಹೋಗುತ್ತಾರೆ. ಆಗ ದೇವರಾಜ ಇಂದ್ರನು ಅದನ್ನು ಧಿಕ್ಕರಿಸಿ ಆ ಋಷಿ ಕೊಟ್ಟಂಥ ಹಾರವನ್ನು ತೆಗೆದು ತನ್ನ ಐರಾವತನ ಹತ್ತಿರ ಬಿಸಾಡುತ್ತಾನೆ. ಆಗ ಐರಾವತ ಆನೆಯು ಆ ಹಾರವನ್ನು ತನ್ನ ಕಾಲಿನಿಂದ ತುಳಿದು ಹಾಕುತ್ತದೆ. ಇದನ್ನು ಗಮನಿಸಿದ ಮೊದಲೇ ಕೆಂಡದಂಥ ಕೋಪಕ್ಕೆ ಹೆಸರುವಾಸಿಯಾಗಿದ್ದಂಥ ದೂರ್ವಾಸರು ಇಂದ್ರನ ಈ ವರ್ತನೆಯಿಂದ ಕೆಂಡವಾಗುತ್ತಾರೆ. ಆಗ ಅವರು ನಿಮ್ಮ ದೇವತೆಗಳ ಸೊಕ್ಕನ್ನು ಮುರಿಯುತ್ತೇನೆ ಎಂದು ಇಂದ್ರನಿಗೆ ನಿಮ್ಮ ಸಂಪೂರ್ಣ ಸಂಪತ್ತೆಲ್ಲ ನಾಶವಾಗಿ ಹೋಗಲಿ ಎಂದು ಶಾಪವನ್ನು ಕೊಡುತ್ತಾರೆ. ಈ ಶಾಪದಿಂದ ದೇವತೆಗಳ ಎಲ್ಲ ಸಂಪತ್ತು ನಶಿಸಿ ಹೋಗುತ್ತದೆ. ಆಗ ಇಂದ್ರನು ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಬೇಡಿ ದೂರ್ವಾಸರ ಹತ್ತಿರ ಇದಕ್ಕೆ ಪರಿಹಾರವೇನು ಹೇಳಿ, ನಮ್ಮ ಸಂಪತ್ತನ್ನು ನಾವು ಮತ್ತೆ ಪಡೆಯುವುದು ಹೇಗೆ, ಆಗ ನಾವು ಕಳೆದುಕೊಂಡಿರುವ ಶಕ್ತಿಯನ್ನು ಹೇಗೆ ವಾಪಸ್ಸು ಪಡೆಯುವುದು ಎಂದು ಕೇಳಿದಾಗ ಅವರು ಸಮುದ್ರ ಮಂಥನದಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ. ಹಾಗೆ ಅವರು ಇದಕ್ಕೆ ಶ್ರೀಮದ್ ನಾರಾಯಣನ ಹತ್ತಿರ ಪರಿಹಾರ ಕೇಳಿ ಎಂದು ಕೂಡ ಹೇಳುತ್ತಾರೆ.
ಆಗ ದೇವತೆಗಳೆಲ್ಲ ಒಟ್ಟಾಗಿ ಶ್ರೀಮದ್ ನಾರಾಯಣನ ಹತ್ತಿರ ಹೋಗಿ ಕೇಳಿದಾಗ ಅವರು ಕೂಡ ಲಕ್ಷ್ಮೀಹೀನರಾಗಿರುತ್ತಾರೆ. ಆಗ ತಮ್ಮ ಲಕ್ಷ್ಮಿಯನ್ನು ಸಹ ಸಮುದ್ರ ಮಂಥನದಿಂದ ಪಡೆದುಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ಅವರು ಸಹ ಸಮುದ್ರ ಮಂಥನಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾರೆ. ಹೀಗೆ ಮಹಾಭಾರತದ ಆದಿಪರ್ವ ಪುಸ್ತಕದಲ್ಲಿ ದೇವರು ಅಂದರೆ ನಾರಾಯಣ, ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲು ಸಾಗರ ಮಂಥನ ಮಾಡಬೇಕೆಂದು ಸೂಚಿಸುತ್ತಾರೆ. ಏಕೆಂದರೆ ಇಬ್ಬರಿಗೂ ಅಮರತ್ವ ಬೇಕಿರುತ್ತದೆ. ಹಾಗೆ ದೇವರಿಗೆ ತಾವು ಕಳೆದುಕೊಂಡಂಥ ಶಕ್ತಿ ಹಾಗೂ ಸಂಪತ್ತು ಬೇಕಾಗಿರುತ್ತದೆ. ಹೀಗಿರುವಾಗ ಅವರು ಮಂದಾರ ಪರ್ವತವನ್ನು ಕೊಡುಗೋಲಾಗಿ ಬಳಸಲು ಕೇಳಿದಾಗ ಅದು ಸಂತೋಷದಿಂದ ಒಪ್ಪಿಕೊಳ್ಳುತ್ತದೆ. ಹಾಗೆ ನಾನು ನಾರಾಯಣ ಹಾಗೂ ಲಕ್ಷ್ಮಿಯರ ಸೇವೆಗೆ ಸದಾ ಸಿದ್ಧ ಎಂದು ಕೂಡ ಮಂದಾರ ಪರ್ವತ ಹೇಳುತ್ತದೆ. ನಂತರ ಕುಡುಗೋಲಿನೇನೋ ಸರಿ ಆಯಿತು, ಕಡಿಯಲು ಬೇಕಾದ ಹಗ್ಗಕ್ಕಾಗಿ ಹುಡುಕಾಟ ನಡೆಯುತ್ತದೆ. ಆಗ ಪರಶಿವನು ತನ್ನ ಕೊರಳಲ್ಲಿದ್ದ ವಾಸುಕಿಗೆ ಆಜ್ಞೆಯನ್ನು ನೀಡುತ್ತಾನೆ. ನೀನು ಹೋಗಿ ಮಂದಾರ ಪರ್ವತಕ್ಕೆ ಹಗ್ಗವಾಗಿ ಸಮುದ್ರ ಮಂಥನ ಕಾರ್ಯದಲ್ಲಿ ಪಾಲ್ಗೊಳ್ಳು ಎಂದು ಆದೇಶಿಸುತ್ತಾನೆ. ಆಗ ವಾಸುಕಿಯು ಸಂತೋಷದಿಂದ ಈ ಜಗತ್ತಿನ ಒಳಿತಿನ ಕಾರ್ಯಕ್ಕೆ ನಾನು ಸಹ ಬಳಕೆಯಾಗುತ್ತೇನೆ ಎಂದು ತನ್ನ ಶಿವನ ಆಜ್ಞೆಯಂತೆ ಅದು ಹೋಗಿ ಮಂದಾರ ಪರ್ವತವನ್ನು ಸುತ್ತಿಕೊಳ್ಳುತ್ತದೆ. ಹೀಗೆ ಮಂದಾರ ಪರ್ವತವನ್ನು ಸುತ್ತಿಕೊಂಡಾಗ ಮಂದಾರ ಪರ್ವತವನ್ನು ಒಂದು ಕಡೆಯಿಂದ ಅಸುರರು ಮತ್ತೊಂದು ಕಡೆಯಿಂದ ದೇವತೆಗಳು ಕಡೆಯಲು ಪ್ರಾರಂಭಿಸುತ್ತಾರೆ. ಮಂದಾರ ಪರ್ವತವು ತುಂಬ ಭಾರ ಇದ್ದಿದ್ದರಿಂದ ಅದು ಸಮುದ್ರದಲ್ಲಿ ಮುಳುಗಿ ಸೀದಾ ಪಾತಾಳ ಸೇರುತ್ತದೆ. ಆಗ ದೇವತೆಗಳು ಹಾಗೂ ಅಸುರರು ವಿಧಿ ಇಲ್ಲದೆ ಶ್ರೀಮದ್ ನಾರಾಯಣನ ಮೊರೆ ಹೋಗುತ್ತಾರೆ. ಶ್ರೀಮದ್ ನಾರಾಯಣನು ಅವರ ಕೋರಿಕೆಗೆ ಈಡೇರಿಸಲು ತನ್ನ ಎರಡನೇ ಅವತಾರವಾದ ಕೂರ್ಮ ಅವತಾರವನ್ನು ಧರಿಸಿ ಒಂದು ದೈತ್ಯ ಆಮೆಯಾಗಿ ಸಮುದ್ರದೊಳಗೆ ಬರುತ್ತಾರೆ. ಆಗ ಅದು ತನ್ನ ಬೆನ್ನ ಮೇಲೆ ಮಂದಾರ ಪರ್ವತವನ್ನು ಹೊತ್ತುಕೊಳ್ಳುತ್ತದೆ. ಆಗ ಮಂದಾರ ಪರ್ವತವು ತನ್ನ ಭಾರವನ್ನೆಲ್ಲ ಕೂರ್ಮ ಅವತಾರ ನಾರಾಯಣನ ಮೇಲೆ ಬಿಟ್ಟಾಗ ಅದು ಸಮುದ್ರದಲ್ಲಿ ಮುಳುಗದೆ ಮೇಲೆ ತೇಲುವಂತಾಗುತ್ತದೆ. ಆಗ ಅಸುರರು ವಾಸುಕಿಯ ಎಡೆಯ ಕಡೆ ಹಾಗೂ ಬಾಲದ ಕಡೆ ಸುರರು ಅಂದರೆ ದೇವತೆಗಳು ಕಡೆಯಲು ಪ್ರಾರಂಭಿಸುತ್ತಾರೆ. ಹೀಗೆ ಸಮುದ್ರ ಮಂಥನ ಕಾರ್ಯವು ಪ್ರಾರಂಭವಾಗುತ್ತದೆ. ಸಮುದ್ರ ಮಂಥನದ ಪ್ರಾರಂಭದಲ್ಲಿ ಸಮುದ್ರದ ಆಳದಿಂದ ವಿವಿಧ ಮರಗಳು, ಗಿಡಮೂಲಿಕೆಗಳು ಹಾಗೂ ಔಷಧಿ ಸತ್ವವುಳ್ಳ ಗಿಡಮೂಲಿಕೆಗಳು ಸಹ ಬಂದಾಗ ಅವುಗಳನ್ನು ಅಸುರರು ಸಮುದ್ರಕ್ಕೆ ಎಸೆಯುತ್ತಾರೆ. ಆಗ ಚಂದ್ರ ಮಂಥನದಿಂದ ಆಚೆ ಬರುತ್ತಾನೆ. ಚಂದ್ರ ಬಂದಾಗ ಅವನು ದೇವತೆಯಾಗಿದ್ದರಿಂದ ಅವನು ದೇವತೆಗಳ ಪಕ್ಷ ಸೇರಿಕೊಳ್ಳುತ್ತಾನೆ. ನಂತರ ಸಮುದ್ರ ತನೆಯೇ ಶ್ರೀ ಮಹಾಲಕ್ಷ್ಮಿಯು ಸಮುದ್ರ ಮಂಥನದಿಂದ ಮೇಲೆ ಬರುತ್ತಾಳೆ. ಆಗ ಅವಳು ದೇವತೆಗಳ ಪಾಲಿಗೆ ಸೇರುತ್ತಾಳೆ. ಆಗ ದೇವತೆಗಳು ತಾವು ಕಳೆದುಕೊಂಡಿದ್ದಂಥ ಶಕ್ತಿ ಹಾಗೂ ಸಂಪತ್ತನ್ನು ಮರಳಿ ಪಡೆಯುತ್ತಾರೆ. ಹೀಗೆ ಮಹಾಲಕ್ಷ್ಮಿಯು ಸಮುದ್ರ ಮಂಥನದಿಂದ ಕ್ಷೀರಸಾಗರದಿಂದ ಉಕ್ಕಿ ಬರುತ್ತಾಳೆ. ಅದು ದೇವತೆಗಳಿಗೆ ಎಲ್ಲ ಸರ್ವ ಸಂಪತ್ತನ್ನು ನೀಡುತ್ತಾಳೆ ಹಾಗೂ ತನ್ನ ಪತಿ ಶ್ರೀಮದ್ ನಾರಾಯಣನನ್ನು ಸೇರುತ್ತಾಳೆ. ಹೀಗೆ ಸಮುದ್ರ ಮಂಥನ ಕಾರ್ಯ ನಡೆಯುತ್ತಾ ಹೋಗುತ್ತದೆ. ಅದರ ಲಕ್ಷ್ಮಿಯ ನಂತರ ಸುರ ಅಂದರೆ ಮದ್ಯ ಬೆರುತ್ತದೆ. ಹಾಗೆ ಬಿಳಿ ಕುದುರೆ, ಬಿಳಿ ಆನೆ ಅಂದರೆ ಐರಾವತ, ರತ್ನ, ಕೌಸ್ತುಭ ಮತ್ತು ಅಂತಿಮವಾಗಿ ಧನ್ವಂತರಿ ಮತ್ತು ಅಮೂಲ್ಯ ವಸ್ತುಗಳು ಸಹ ಹೊರಬರುತ್ತವೆ. ನಂತರ ಸಮುದ್ರದ ಆಳದಿಂದ ಒಮ್ಮೆಲೆ ಕಾರ್ಕೋಟಕ ವಿಷ ಹಾಲಾಹಲವು ನೀಲಿ ಬಣ್ಣದಿಂದ ಎಲ್ಲ ಪ್ರಕೃತಿಯ ತುಂಬೆಲ್ಲ ಜಗತ್ತಿನ ತುಂಬೆಲ್ಲ ಹರಡಿಬಿಡುತ್ತದೆ. ಇದನ್ನು ಕಂಡ ಸುರರು ಮತ್ತು ಅಸುರರು ದಿಕ್ಕಂಪಾಲಾಗಿ ಓಡಲು ಪ್ರಾರಂಭಿಸುತ್ತಾರೆ. ಆಗ ನಾರಾಯಣನು ದೇವ ಮಹಾದೇವನನ್ನು ಕುರಿತು ಪ್ರಾರ್ಥಿಸಲು ಸಲಹೆಯನ್ನು ನೀಡುತ್ತಾನೆ. ಆಗ ದೇವತೆಗಳು ಹಾಗೂ ಅಸುರರು ಎಲ್ಲರೂ ಸೇರಿ ದೇವ ಮಹಾದೇವನ ಪ್ರಾರ್ಥಿಸುತ್ತಾರೆ. ಆಗ ಮಹಾದೇವನು ಕಿಂಚಿತ್ತು ತನ್ನ ಬಗ್ಗೆ ಯೋಚಿಸದೆ ಜಗತ್ತಿನ ಅಳಿವುಳಿವಿನ ಸಂದರ್ಭ ಬಂದಾಗ ಮುನ್ನುಗ್ಗಿ ಆ ಸಮುದ್ರದ ಮಂಥನದಿಂದ ಬಂದಂಥ ಕಾರ್ಕೋಟಕ ಹಾಲಾಹಲ ವಿಷವನ್ನು ಸೇವಿಸಲು ಪ್ರಾರಂಭಿಸುತ್ತಾನೆ. ಹಾಗೆ ಪ್ರಕೃತಿ ಹಾಗೂ ಜಗತ್ತಿಗೆ ಹರಡಿದ್ದಂಥ ಎಲ್ಲ ಹಾಲಾಹಲವನ್ನು ಎಳೆದು ತಾನು ಕುಡಿಯಲು ಪ್ರಾರಂಭಿಸುತ್ತಾನೆ. ಹೀಗೆ ಕುಡಿಯುತ್ತಿರುವಾಗ
ಪಾರ್ವತಿ ದೇವಿಯು ಬೇಗ ಓಡಿ ಬಂದು ಅವನ ಗಂಟಲಿನಲ್ಲಿ ತನ್ನ ಕೈಯಿಂದ ಒತ್ತಿ ಹಿಡಿಯುತ್ತಾಳೆ. ಆಗ ವಿಷವು ಶಿವನ ದೇಹವನ್ನು ಸೇರದೆ ಗಂಟಲಿನಲ್ಲೇ ಉಳಿಯುತ್ತದೆ. ಆಗ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದಲೇ ಮಹಾದೇವನನ್ನು ವಿಷಕಂಠ, ನೀಲಕಂಠ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಹೀಗೆ ಜಗತ್ತಿನ ಉಳಿವಿಗಾಗಿ ಮಹಾದೇವನು ಕಾರ್ಕೋಟಕ ವಿಷವನ್ನೇ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕುಡಿಯುತ್ತಾನೆ. ಅದಕ್ಕಾಗಿಯೇ ಅವನನ್ನು ದೇವರ ದೇವ, ಮಹಾದೇವ ಎಂದು ಕರೆಯಲಾಗುತ್ತದೆ. ಹೀಗೆ ಮಹಾದೇವನು ಸಮುದ್ರ ಮಂಥನದಿಂದ ಬಂದಂತಹ ಕಾರ್ಕೋಟಕ ವಿಷವನ್ನು ಕುಡಿದು ಮುಗಿಸಿದ ಮೇಲೆ ಮತ್ತೆ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನವನ್ನು ಮುಂದುವರಿಸುತ್ತಾರೆ. ಆಗ ಸಮುದ್ರ ಮಂಥನದಿಂದ ಮತ್ತೆ ಔಷಧಿ ಗುಣವುಳ್ಳ ಗಿಡ ಮರಗಳು ಸಹ ಆಚೆ ಬರುತ್ತವೆ. ಅವೆಲ್ಲವೂ ಸಹ ಸಮವಾಗಿ ಅಸುರರು ಮತ್ತು ಸುರರು ಹಂಚಿಕೊಳ್ಳುತ್ತಾ ಹೋಗುತ್ತಾರೆ. ಹೀಗೆ ಸಮುದ್ರ ಮಂಥನವು ಬರಸದಿಂದ ಸಾಗುತ್ತಾ ಇರ್ತದೆ. ಕೊನೆಗೆ ಅವರಿಬ್ಬರಿಗೂ ಬೇಕಾಗಿದ್ದಂಥ ಅಮೃತದ ಬಿಂದಿಗೆಯು ಸಮುದ್ರ ಮಂಥನದಿಂದ ಆಚೆ ಬರುತ್ತದೆ. ಆಗ ಇಬ್ಬರಲ್ಲೂ ಆ ಬಿಂದಿಗೆಗಾಗಿ ಜಗಳ ಪ್ರಾರಂಭವಾಗುತ್ತದೆ. ಅಷ್ಟರಲ್ಲಿ ಬಲಾಢ್ಯ ಅಸುರರು ದೇವತೆಗಳ ಕಣ್ಣನ್ನು ತಪ್ಪಿಸಿ ಅಮೃತದ ಬಿಂದಿಗೆಯನ್ನು ಎತ್ತುಕೊಂಡು ಓಡಿ ಹೋಗುತ್ತಾರೆ. ಆಗ ಅವರು ತಳಾತಳ ಲೋಕಕ್ಕೆ ಹೋದಾಗ ಆ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ಮಹಾವಿಷ್ಣುವು ಒಂದು ಸುಂದರಿಯ ರೂಪವನ್ನು ಧರಿಸಿ ಮೋಹಿನಿ ಅವತಾರದಲ್ಲಿ ತಳಾತಳಕ್ಕೆ ಹೋಗಿ ಆ ಅಸುರರನ್ನೆಲ್ಲ ಮೋಹಿತಗೊಳಿಸಿ ಅಮೃತದ ಬಿಂದಿಗೆಯನ್ನು ವಾಪಸ್ಸು ತೆಗೆದುಕೊಂಡು ಬರುತ್ತಾರೆ. ಆಗ ಸಾಲಿನಲ್ಲಿ ಎಲ್ಲ ದೇವತೆಗಳನ್ನು ಕೂರಿಸಿ ಅವರಿಗೆ ಅಮೃತವನ್ನು ಕುಡಿಸುತ್ತಾರೆ. ಹೀಗೆ ಕುಡಿಸುತ್ತಿರುವಾಗ ರಾಹುವು ದೇವತೆಗಳ ರೂಪದಲ್ಲಿ ಚಂದ್ರನ ಪಕ್ಕ ಸಾಲಿನಲ್ಲಿ ಕೂತು ಅಮೃತವನ್ನು ಕೈಯಲ್ಲಿ ಇಸಿದುಕೊಂಡು ಸೇವಿಸಲು ಪ್ರಾರಂಭಿಸುತ್ತಾನೆ. ಆಗ ಅವನ ಗುರುತು ಹಿಡಿದಂತಹ ಚಂದ್ರನು ಇವನು ರಾಕ್ಷಸ ರಾಹು ಎಂದು ಹೇಳುತ್ತಾನೆ. ಆಗ ಮೋಹಿನಿಯ ರೂಪದಲ್ಲಿದ್ದಂಥ ಮಹಾವಿಷ್ಣುವು ತನ್ನ ನಿಜ ರೂಪಕ್ಕೆ ಬಂದು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ಕತ್ತನ್ನು ಕತ್ತರಿಸುತ್ತಾನೆ. ಆಗ ಅವನ ಕುಡಿದಂಥ ಅಮೃತವು ಇನ್ನು ಗಂಟಲಿನಲ್ಲಿ ಇರುವುದರಿಂದ ಅವನ ಕುತ್ತಿಗೆಯು ಅಮರತ್ವವನ್ನು ಪಡೆಯುತ್ತದೆ. ಹೀಗೆ ರಾಕ್ಷಸ ರಾಹು ತನ್ನ ರುಂಡಮುಂಡಗಳನ್ನು ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ಬೇರ್ಪಡಿಸಿಕೊಂಡು ತನ್ನ ರುಂಡವನ್ನು ಮಾತ್ರ ಅಮರತ್ವವನ್ನು ಗಳಿಸಿಕೊಳ್ಳುತ್ತಾನೆ. ಹೀಗೆ ಶ್ರೀ ಮಹಾವಿಷ್ಣುವು ಜಗತ್ತಿನ ಒಳಿತಿಗಾಗಿ ಹಾಗೂ ದೇವತೆಗಳ ಸಂಪತ್ತನ್ನು ವಾಪಸ್ಸು ಕೊಡಿಸುವುದಕ್ಕಾಗಿ ಹಾಗೂ ದೇವತೆಗಳಿಗೆ ಅಮರತ್ವಕ್ಕಾಗಿ ಬೇಕಾದ ಅಮೃತವನ್ನು ಗಳಿಸಿಕೊಡುವುದಕ್ಕಾಗಿ ಕೂರ್ಮ ಅವತಾರವನ್ನು ತಾಳುತ್ತಾನೆ. ಹೀಗೆ ತನ್ನ ಮಹಾವಿಷ್ಣುವು ಒಂದು ಬೃಹತ್ತಾದ ದೈತ್ಯ ಆಮೆಯ ಆಕಾರದಲ್ಲಿ ಕೂರ್ಮ ಅವತಾರವನ್ನು ತಾಳಿ ಜಗತ್ತಿಗೆ ಒಳಿತನ್ನು ಮಾಡುತ್ತಾನೆ. ಹೀಗೆ ಪುರಾಣಗಳ ಪುಸ್ತಕದಲ್ಲಿ ಗರುಡ ಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲಿ ಕೂರ್ಮ ಅವತಾರದ ಬಗ್ಗೆ ಉಲ್ಲೇಖವಾಗಿದೆ. ಸ್ನೇಹಿತರೆ ಇಲ್ಲಿಗೆ ಶ್ರೀಮದ್ ನಾರಾಯಣನ 2ನೇ ಅವತಾರ ಕೂರ್ಮ ಅವತಾರದ ಬಗ್ಗೆ ಕತೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು. ಹಾಗೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ. ಶ್ರೀಮದ್ ನಾರಾಯಣನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ. ನಮಸ್ಕಾರಗಳು.